ನಮಸ್ಕಾರ. ಮುಂಗಾರು ವ್ಲಾಗ್ಸ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆ ನಾನು ಬಂಗಾರಪ್ಪನಿಗೆ ಉಪದ್ರ ಕೊಡ್ತಿದ್ದೆ. ಅವನು ಮಲಗಿದ್ದೆ ಇವತ್ತು ಫುಲ್ ಎಷ್ಟು ಉಪದ್ರ ಕೊಡ್ತಿದ್ರು, ಅವನು ಎದ್ದೇಳ್ತಾ ಇರಲಿಲ್ಲ. ಅದಕ್ಕೆ ಯಾವಾಗ ಎದ್ದೇಳ್ತಾನೆ ಅಂತ ಹೇಳಿ ತುಂಬ ಉಪದ್ರ ಕೊಡ್ತಾ ಇದ್ದೆ. ಎಷ್ಟು ಉಪದ್ರ ಕೊಟ್ಟಿದ್ರೆ ಅವನು ಎದ್ದೇಳಲಿಲ್ಲ, ಮಲಗಿದ್ದೆ. ನೋಡಿ ಹೇಗೆ ಮಲಗಿದ್ದಾನೆ ಅಂಥೇಳಿ. ಇದು ಮಧ್ಯಾಹ್ನದ ಹೊತ್ತು ನಾನು ಮತ್ತು ನನ್ನಮ್ಮ ಹಸು ತಗೊಂಬರ್ಲಿಕ್ಕಂತ ಹೋಗ್ತಾ ಇದ್ದೀವಿ ತೋಟಕ್ಕೆ. ನೋಡಿ ನದಿ. ಇದು ಬೂದು ಕುಂಬಳಕಾಯಿ, ಲಾಸ್ಟ್ ಇದೊಂದು ಉಳಿದಿತ್ತು. ಈಗ ನಾವು ನೋಡಿ ಸೂರ್ಯ ಹೋಗುವ. ಎಲ್ಲಿ ಗೊತ್ತುಂಟಾ? ಮಜ್ಜಿಗೆ ಸೊಪ್ಪು ತರಲಿಕ್ಕೆ. ಒಂದು ಒಳ್ಳೆ ಟೀ ಮಾಡ್ಬೋದು ಮಜ್ಜಿಗೆ ಸೊಪ್ಪು ಮತ್ತು ಪುದೀನ ಹಾಕಿ. ಅದು ನಿಮಗೆ ಇವತ್ತು ನಾನು ತೋರಿಸ್ತೇನೆ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿ. ಮಜ್ಜಿಗೆ ಸೊಪ್ಪು ಇಲ್ಲೇ ನಮ್ಮ ತೋಟದಲ್ಲಿ ಬೆಳೆಯುತ್ತೆ, ನಾನು ನಿಮಗೆ ತೋರಿಸ್ತೇನೆ. ಇದು ನಕ್ಷತ್ರ ಹಣ್ಣಿದ್ದು ಮರ, ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ, ಮಾರ್ಕೆಟಲ್ಲಿ ಸಿಗ್ತದೆ. ಇಲ್ಲಿ ನಕ್ಷತ್ರ ಫ್ರೂಟ್ಸ್ ಕೆಲವೊಂದು ಸಲ ಸಿಗುತ್ತೆ, ಅಂದರೆ ಎಲ್ಲದು ಕೂಡ ಮಂಗಗಳು ತಿಂದು ಹೋಗ್ತವೆ. ತುಂಬ ಮಂಗಗಳಿರ್ತಾವಲ್ಲ ಇಲ್ಲಿ, ಹಾಗಾಗಿ ಮಂಗಗಳೆಲ್ಲ ತಿಂದು ಹೋಗ್ತವೆ. ಇದೇ ಆದರೂ ಹುಳಿ ಇರ್ತದೆ, ಕಾಯಿ ಇರುವಾಗ ಸಾಂಬಾರಿಗೆಲ್ಲ ಹಾಕ್ತಾರೆ. ಮತ್ತು ಇದ್ರೆ ಮರದಲ್ಲೇ ಹಣ್ಣಾದರೆ ತುಂಬ ಸಿಹಿ ಇರ್ತದೆ. ಬನ್ನಿ ಹೋಗುವ, ಮಜ್ಜಿಗೆ ಸೊಪ್ಪು ತೊಗೊಂಬರುವ. ಅಲ್ಲಿ ಒಂದು ಬಿರಿಯಾನಿ ಎಲೆ ಕೂಡ ಉಂಟು, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಬಿರಿಯಾನಿ ಎಲೆ ಅಂದರೆ ಯಾವ ಥರ ಗೊತ್ತಾ? ಅದೊಂದು ಗುಚ್ಛ ಥರಾನೇ ಇದೆ, ಒಂದು ಎಂಥ ಹುಲ್ಲಿನ ಥರ. ಅದು ಬಿರಿಯಾನಿ ಥರಾನೇ ಪರಿಮಳ ಆಯಿತು ಅದರದ್ದು. ಅಲ್ಲಿ ನೀರು ತುಂಬ ಇರ್ತದೆ ಬೇಸಿಗೆ ಕಾಲದಲ್ಲಿ, ಮತ್ತು ಮಳೆಗಾಲದಲ್ಲಿ ಎಲ್ಲ ಬೊಲ್ಲ ಬರ್ತದಲ್ಲ ಇಲ್ಲಿ ಫುಲ್. ಹೋಗುವ, ಮಜ್ಜಿಗೆ ಸೊಪ್ಪು ತೊಗೊಂಬರುವ. ನೋಡಿ ಮಜ್ಜಿಗೆ ಸೊಪ್ಪು ಕಾಣಿಸ್ತಾ ಉಂಟಾ ನಿಮಗೆ? ನೋಡಿ, ಇದೇ ಮಜ್ಜಿಗೆ ಸೊಪ್ಪು. ಇದು ಟೀಗೆಲ್ಲ ಹಾಕ್ತಾರೆ. ಇಂಗ್ಲೀಷಲ್ಲಿ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಆನ್ಲೈನಲ್ಲೆಲ್ಲ ತುಂಬ ಬೆಲೆ ಇದೆ ಇದಕ್ಕೆ. ಕಟ್ ಮಾಡಿ ಒಣಗಿಸಿ ಎಲ್ಲ ಇದನ್ನು ಸೇಲ್ ಮಾಡ್ತಾರೆ. ನೋಡಿ, ಇದಕ್ಕೆ ನಾವು ಬಿರಿಯಾನಿ ಸೊಪ್ಪು ಅಂತ ಕರಿತೇವೆ. ಇದಕ್ಕೆ ಸರಿ ಹೆಸರು ಎಂತಂತ ನಂಗೆ ಗೊತ್ತಿಲ್ಲ, ಆದರೆ ಇದಕ್ಕೆ ಬಿರಿಯಾನಿ ಸೊಪ್ಪು ಅಂತ ಕರಿತೇವೆ. ಎಂಥ ಪರಿಮಳ ಅಂದರೆ, ಬಿರಿಯಾನಿ ಮಾಡದಿದ್ರು ಬಿರಿಯಾನಿ ಎಲೆದ್ದು ಒಂದು ಸ್ವಲ್ಪ ಕಿತ್ತು ನೋಡಿ ನೀವು ಪರಿಮಳ, ಎಂಥ ಪರಿಮಳ, ಬಿರಿಯಾನಿ ಪರಿಮಳನೇ ಬರ್ತದೆ ಇದಕ್ಕೆ, ಆಯಿತಾ? ಅಷ್ಟು ಒಂದು ಪರಿಮಳದ ಎಲೆ ಇದು. ಇದಕ್ಕೆ ನಾವು ಬಿರಿಯಾನಿ ಎಲೆ ಅಂತಲೇ ಕರೆಯೋದು ಇಲ್ಲಿ. ಒಂದು ಬೆಳೆದ್ರೆ ಸಾಕು, ಫುಲ್ಲು ನೋಡಿ ಗುಚ್ಛನೇ ಆಗ್ತದೆ ಫುಲ್. ಹಾಗೆ ಬಿರಿಯಾನಿ ಎಲ್ಲ ಮಾಡುವಾಗ ಮೇಯ್ನ್ ಇದು ಎಲೆ ಹಾಕ್ತಾರೆ. ತುಂಬ ರೊಮ್ಯಾಟಿಕ್, ತುಂಬ ಒಂದು ಪರಿಮಳ ಕೊಡ್ತದೆ ಒಂದು ಬಿರಿಯಾನಿಗೆ, ಖುಷಿಯಾಗುತ್ತೆ. ಇದು ಎಲೆಯನ್ನು ಕಿತ್ತು ನೋಡಿದ್ರೇ ನೋಡಿ, ಬಿರಿಯಾನಿ ಪರಿಮಳನೇ ಬರೋದು ಇದರಲ್ಲಿ. ನಾನೀಗ ಟೀ ಮಾಡ್ಲಿಕ್ಕಂತ ತೊಗೊಂಡು ಹೋಗೋದು, ತೆಗಿಯುವ. ಒಂದು ಗಿಡ ನೆಟ್ಟರೆ ಆಗ್ತದೆ ತುಂಬ. ಇದು ಸಹ ಹಾಗೆ, ಬಿರಿಯಾನಿದು ಸಹ ಹಾಗೆ. ನನಗೆ ಹೇಳಿದಾಗೆ ಒಂದು ನೆಟ್ಟರೆ ತುಂಬ ಆಗುತ್ತೆ. ಸೊ ಹಾಗೆ ನೋಡಿ, ನಾನು ತಗೊಂಡೆ ಸ್ವಲ್ಪ ಮಜ್ಜಿಗೆ ಸೊಪ್ಪು. ಇದರಲ್ಲಿ ಇವಾಗ ಟೀ ಮಾಡುವ. Guardai, di sonna maka. ಆಯಿತು, ಈಗ ನಾವು ಅದನ್ನು ಎಂತ ಗಾಳಿಸುವ.
ಹ್ಞೂ ಶಾಂತ ಕಸ ಕಂಚ ಸಾಂಗ್ಬೋಲ ಮಜ್ಜಿಗೆ ಸೊಪ್ಪು ಪುದೀನ ಶುಂಠಿ ಚಾಪುಡಿ ಮತ್ತು ಹಾಲು ನೀರು ಮತ್ತು ಸಕ್ಕರೆ ಲಿಂಬು ಇಲ್ಲವಾ ಅದು ಇದೆ ಅಲ್ಲ ಲೆಮನ್ ಗ್ರಾಸ್ ಅಂದರೆ ಮಜ್ಜಿಗೆ ಸೊಪ್ಪು ನಿಂಬೆ ಥರನೇ ಅಲ್ಲ ಹಾಂ ನಾವು ಟೇಸ್ಟ್ ಮಾಡುವ ಆಯ್ತಾ ಮಜ್ಜಿಗೆ ಗಿಡದ್ದು ಇದು ನಾನು ಬ್ಯಾಂಗ್ಳೂರಲ್ಲಿದ್ದೆ ಅಲ್ಲ ಆವಾಗ ನಾನು ಅಲ್ಲಿ ಕುಡಿತಾ ಇದ್ದೆ. ಹಾಗೆ ಅದೊಂದು ಬಾಕ್ಸ್ ಇತ್ತು, ನಾನು ನಿಮ್ಮ ಜಸ್ಟ್ ತೋರಿಸೋಣ ಅಂತ ಹೇಳಿ ತಗೊಂಬಂದೆ. ನೋಡಿ ಸೇಮ್ ಇದೆ, ಮಜ್ಜಿಗೆ ಸೊಪ್ಪಿತ್ತಲ್ಲ ನಾನೀಗ ತೋರಿಸಿದೆ ಅದೇ. ಇದಕ್ಕೆ ಎಷ್ಟು ಗೊತ್ತಾ, 100 ಗ್ರಾಮ್ಸ್ 100 ಗ್ರಾಮ್ಸ್ಗೆ 300 ರೂಪಾಯಿ ಇದಕ್ಕೆ. ಇದು ವಾತಾವರಣ ಸ್ವಲ್ಪ ಮಳೆ ಬರೋ ಥರ ಇತ್ತು, ಅದಕ್ಕೆ ಒಣಗಿದ ಒಂದು ಅಡಿಕೆಯನ್ನು ಗೋಣಿಗೆ ತುಂಬಿಸಿಡ್ತಾ ಇದ್ದಾರೆ ಅಪ್ಪ ಮತ್ತು ಅಮ್ಮ. ಮತ್ತು ನಾನು ಜಾಯ್ನ್ ಆದೆ. ಅದು ಇಲ್ಲಿ ಪ್ರಿಶಲ್ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇದು ಒಬ್ಬರೇ ಮನೇಲಿ ಒಂದು ವೇಳೆ ಇದ್ದರೆ ಯಾರಾದರೂ ಸಹಾಯ ಇಲ್ಲದೆ ಕೂಡ ಇದನ್ನು ಗೋಣಿಯನ್ನು ಹಿಡ್ಕೊಳ್ಳುವಂಥ ಒಂದು ಸಾಧನ ಅಪ್ಪ ಮಾಡಿದ್ದಾರೆ. ಅವರೇ ಮಾಡಿದ್ದು ವೆಲ್ಡಿಂಗ್ ಮೆಷಿನಲ್ಲಿ. ಇದು ಒಬ್ಬರೇ ಇದ್ದಾಗ ಕೂಡ ಗೋಣಿಯನ್ನು ಹೀಗೆ ಇಟ್ಟು ಒಬ್ಬರೇ ತುಂಬಿಸಿ ಒಬ್ಬರೇ ಹಾಕ್ಬೋದು ಇದಕ್ಕೆ. ಹಾಗೆ ಒಂದು ಮಾಡಿದ್ದಾರೆ ಅಪ್ಪ. ಮನೆಯಲ್ಲ ಆಯ್ತಾ, ಒಂದು ಅವರ ಬಟ್ಟ ಎಂತ ಇದು ಮಹಿಳಾ ಮಂಡಳಿ ಇದ್ದು ಮೀಟಿಂಗ್. ಈಗ ನಾನು ಅನಿಲನಲ್ಲೂ ಮನೆಗೆ ಪ್ರಮಿಳಾ ಆಂಟಿದು ಮನೆಗೆ ಬಂದಿದ್ದೇನೆ. ನೋಡಿ ಅಲ್ಲಿ ಪ್ರಮಿಳಾ ಆಂಟಿದು ಹಸ್ಬೆಂಡ್ ನಮ್ಮ ಅಣ್ಣ ಅನಿಲ ಅಂತ ಕೂತ್ಕೊಂಡಿದ್ದಾರೆ. ಹಾಯ್ ಮಾಡಿ ಅಲ್ಲಿ ಹಾಯ್ ಕರ 3 ಜನ ಗುಮ್ಮಾಡು ಬರೀ ಬಸ್ ಇವ